ಗುಂಡು ಅಮ್ಮ ನಮ್ಮಿ ಗುಂಡಕ್ಕ ಚಪಾತಿ ಶಾಪ್ ಶಾಪ್ ಜಿಲೇಬಿ ಜುಮ್ ಜುಮ್ ಕಾಡ ಆ ಆ ಉಪ್ಪಿಕಾಯಿ 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 ತೊಂಬಲ್ಲಿ ಸನಮ್ಮ ಬಾ ಇಲ್ಲಿ ಇಲ್ಲಿ ತೋರಿಸ್ಬಾಲ್ ನೋಡು ಕಡಿಗಳು ತಗೋದು ನಾ ತೋರಿಸ್ತಂತ ತಡಿಯೋದು ನಿನಗೆ ಆಟ ಆಡಿಸಿ ಖುಷಿ ಹಿಂಗೆ ಆಡಿಸ್ತೀನಿ ತಡಿನ ಇಲ್ಲ ನೋಡಿ ನಿಂಗೆ ಕಲರ್ದು ಡಬ್ಬಿ ಕುಕ್ಕರ್ ತೆಗಿಯೋದು ಭಾಳ ಗದ್ಲಿತ್ರು ಗದ್ಲು ಭಾಳ ಈಗ ಹಚ್ಕೋಬೇಡ ಮುಂಜಾನೆ ಹಚ್ತೀನಿ ತೋರ್ಸ್ ನೋಡೋಣ ತಿನ್ರೆ ಖುಷಿ ಇದು ಚಂದ ಐತೆ ನೋಡ ಅಲ್ಲ ಇದು ಚಂದ ಐತೆ ನೋಡ್ರಿ ಅದು ಚಂದ ಐತೆ ಯಾವ್ದನ್ನ ಹಚ್ಕೊಲಿ ಈ ಕಡೆ ಹೊಳೆ ಸಿಡಿ ಚುಟ್ಟ ಬೇಡ ಹೊಳೆ ಸಿಡಿ ನಾಳೆಗೆ ಸ್ಕೂಲಿಗೆ ಹೋಗೋ ಮುಂದೆ ಹಚ್ಕೊಂಡು ಹೋಗು ಅಂತೇನಿ ಹ್ಞೂ ಯಾಕ ಸೂ ಬಂದ ಏನು ಹಂಗ್ಯಾಕ ಸೂ ಐಕಿನ ಸೂ ಮಾಡಕ್ಕೆ ಹೋಗು ದೊಡ್ಡ ಕೈ ಕಲರ್ ಗೊತ್ತಾಜಿ ನೀ ಸಾಲಿಗೆ ಹೋಗ್ಕೊಂಡು ದಿನ ಈ ಚಪ್ಪಲಿ ಕಳೆದು ಬರೋಗಮ್ಮ ಫಸ್ಟ್ ಕೈ ಬಿಟ್ಟಿದ್ದೀನಿ ಕರಡಿ ಏಯ್ ಬಾಯ್ ಮುಂಚೆ ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನೋಡಿರಿ ಮಾರ್ನಿಂಗಿಂದ ನಾನು ವೀಡಿಯೋ ಸ್ಟಾರ್ಟ್ ಮಾಡೀನಿ ನಾನು ಏನಿದೆ ಈಗೆಲ್ಲ ಹಾಕಿದ್ನಲ್ಲ ಫಸ್ಟ್ ಇದ್ದಿದ್ದವೆಲ್ಲ ನೈಟ್ ಕ್ಲಿಪ್ಪಿಂಗ್ಸು ಸಾಯಂಕಾಲ ಹಂಗೆ ವೀಡಿಯೋ ಮಾಡ್ಕೊಂಡಿದ್ದೆ ನಾನು ಆವಾಗಿನ ಕ್ಲಿಪ್ಪಿಂಗ್ಸ್ ಅವ ಇನ್ನು ಊರಿನವ್ರು ಬರ್ತಾರಂತಂದು ಇನ್ನು ಅಡುಗೆ ಮಾಡೋದೆಲ್ಲ ಸ್ಟಾಪ್ ಮಾಡಿಬಿಟ್ಟು ಇವನ್ನೆಲ್ಲ ಸೊಪ್ಪೆಲ್ಲ ತೊಳೆದು ಇನ್ನೇನು ಅಡುಗೆ ಮಾಡ್ಬೇಕಂತ ಅಂದ್ಕೊಳ್ಳೋ ಅಷ್ಟೊತ್ತಿಗೆ ಊರಿನವ್ರು ಬರ್ತೇನೆ ಅಂತ ಕಾಲ್ ಮಾಡಿದ್ರೆ ಹಾಗಾಗಿ ಇದನ್ನು ಇಲ್ಲಿಗೆ ತೆಗೆದಿಟ್ಬಿಟ್ಟೆ ಇನ್ನು ನೆಕ್ಸ್ಟ್ ಮತ್ತು ಇನ್ನು ಸಾಂಬಾರು ಒಂದು ಮಾಡಿದ್ರೆ ಆಯ್ತು ಅಂದ್ಬಿಟ್ಟು ಹೆಂಗೋ ಬೇಳೆ ಎಲ್ಲ ಕುದಿಸಿದ್ನಲ್ಲ ಹಾಗಾಗಿ ಸಾಂಬಾರು ಒಂದು ಮಾಡಿದ್ರೆ ಆಯ್ತು ಅಂದ್ಬಿಟ್ಟು ಸಾಂಬಾರು ಮಾಡಕ್ಕೆ ಇಟ್ಬಿಟ್ಟೆ ನಾನು ಇನ್ನು ಖುಷಿ ಅಂತೂ ಸ್ಕೂಲಿಗೆ ಹೋಗಿದ್ಲೆ ಜಾನು ಅಂತೂ ಸಿಕ್ಕಾಪಟ್ಟೆ ಆಟ ಆಡ್ಕೊಂಡು ಆರಾಮಾಗಿ ಮಜಾ ಮಾಡ್ತಿರ್ತಾಳೆ ಇವಾಗ ಏ ಅತ್ತ ಕಾಡಿ ಕಾಡಿ ತಿನ್ಬೇಡದ್ನ ತಿಂದಿಲ್ಲ ಏನಾರ ಒಂದಿಟ್ಟು ಯಾ ಮಾಡ ಮಾಲದು ನೈಕಿ ಫೋಟೋ ಶೂಟ್ ಮಾಡ್ತೀನಿ ಮತ್ತು ಇನ್ನು ಇವತ್ತು ಜಾನ್ವಿದ ಫೋಟೋ ಶೂಟ್ ಮಾಡ್ಬೇಕಂತ ಅಂದ್ಕೊಂಡೀನಿ ಇನ್ನೂ 10 days ಟೈಮ್ ಐತಿ ಆದ್ರೂ ಶಿವರಾತ್ರಿ ಐತಲ್ಲ ಹಾಗಾಗಿ ಶಿವರಾತ್ರಿ ಥೀಮ್ ಒಳಗೆ ಫೋಟೋ ಶೂಟ್ ಮಾಡ್ಬೇಕಂತ ಅಂದ್ಕೊಂಡೀನಿ ಹಾಗಾಗಿ ಎಲ್ಲ ರೆಡಿ ಮಾಡಿಟ್ಟೆ ನಾನು ಯಾಕಂತಂದ್ರೆ ನಾವು ಒಬ್ಬಕ್ಕೆ ಇರೋದ್ರಿಂದ ಕ್ಯಾಮ್ರಾ ಯಾರು ಹಿಡಿಯೋಕ್ಕಿರಲಿಲ್ಲ ಹೆಲ್ಪಿಗೆ ಹಾಗಾಗಿ ಫಸ್ಟ್ ರೆಡಿ ಮಾಡಿ ಆಮೇಲೆ ಆಕಿನ ಪಾಪನ ಮಲಗಿಸ್ಬಿಟ್ಟು ತೆಗೆದ್ರೆ ಆಯ್ತು ಅಂದ್ಬಿಟ್ಟು ಫಸ್ಟ್ ರೆಡಿ ಮಾಡೀನಿ ಯಾವ ಥರ ರೆಡಿ ಮಾಡೋಣ ನೋಡ್ಬೋದಿಲ್ಲ ಜಸ್ಟ್ ಸಿಂಪಲ್ಲಾಗಿ ಈ ಥರ ರೆಡಿ ಮಾಡೇನಿ ನಾನು ಅಷ್ಟೊಂದು ಏನು ಫುಲ್ ಭಾಳ ಇದನ್ನು ಮಾಡಿದ್ರೆ ಆಕೆ ಎಲ್ಲ ಕೆಡಿಸ್ಬಿಡ್ತಾಳೆ ಹಾಗಾಗಿ ನಾನು ಜಸ್ಟ್ ಸಿಂಪಲ್ಲಾಗಿ ಈ ಥರ ರೆಡಿ ಮಾಡಿ ನೋಡ್ಬೋದಿಲ್ಲ ಚೆನ್ನಾಗಾಗಿತ್ತು ಒಂಥರ ಆಕಿದು ವೈಟ್ ಡ್ರೆಸ್ ಐತಿ ಆ ಡ್ರೆಸ್ನ ಹಾಕಿಬಿಟ್ಟು ತೆಗಿಬೇಕಾ ನೋಡ್ಬೋದಿಲ್ಲ ಡ್ರೆಸ್ ಕೂಡ ತೆಗೆದಿಟ್ಟೀನಿ ಇನ್ನು ಈ ಡ್ರೆಸ್ ಬಂದುಬಿಟ್ಟು ನಮ್ಮ ಮನೆಗೆ ಒಬ್ಬರ ರಿಲೇಷನ್ ಬಂದಿದ್ರೆ ಆಕಿನ ಪಾಪು ನೋಡೋಕಂತ ಬಂದಿದ್ರೆ ಅವ್ರು ತೊಗೊಂಡಿದ್ರೆ ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಬಟ್ ವೈಟ್ ಕಲರ್ ಜಾಸ್ತಿ ಹಾಕೋಕ್ಕಾಗ್ತೈತೆ ಇಲ್ಲ ಅಂತ ಅಂದ್ಕೊಂಡಿದ್ದೆ ಬಟ್ ಯೂಸ್ ಆಗ್ತಿದೆ ವೈಟ್ ಕಲರ್ ಒಂದು ಇರಬೇಕು ಈ ಥರ ಫುಲ್ ವೈಟ್ ಇದ್ದರೆ ನನಗೂ ಒಂಥರ ಇಷ್ಟ ಆಗ್ತೈತಿ ಯಾವಾಗಾದರೂ ಇದು ಸ್ಪೆಷಲ್ ಏನಾದರೂ ಸ್ಪೆಷಲ್ ಡೇ ಇರ್ತಾವಲ್ಲ ಆವಾಗ ವೈಟ್ ಹಾಕೊಳ್ಳೋದಿದ್ದಾಗ ವೈಟ್ ಹಾಕೊಳಕ್ಕೆ ಬರ್ತೈತಿ ಅಂದ್ಬಿಟ್ಟು ಇರಲಿ ಅಂತಂದೆ ಅವರೆಲ್ಲ ಎಕ್ಸ್ಚೇಂಜ್ ಮಾಡ್ಕೊರಿ ಯಾವ ಕಲರ್ ಬೇಕು ಆ ಕಲರ್ ಇದ್ದು ನೋಡು ತೊಗೊಂಡ್ರೆ ಬೇಕಾದ್ರೆ ಎಕ್ಸ್ಚೇಂಜ್ ಮಾಡ್ಕೊಂಡು ತೊಗೊಂಬಾ ಅಂತಂದು ಹೇಳಿದ್ರವ್ರೆ ಇಲ್ಲೇ ನಮ್ಮ ನಿಯರ್ ಅಂಗಡಿ ಒಳಗೆ ಬಟ್ ಬೇಡ ಅಂತಂದ್ರೆ ನಾನು ಇದನ್ನೇ ಇಟ್ಕೊಂಡಿನಿ ಇದು ಇಷ್ಟ ಆಯ್ತು ನನಗೆ
ನನಗೂ ಕಲರ್ನು ಚಂದ ಇತ್ತು ಮತ್ತು ಫ್ರಾಕ್ನು ಚೆನ್ನಾಗಿತ್ತು. ಹಾಗಾಗಿ ಅದನ್ನ ಇಷ್ಟಪಟ್ಟೆ. ಇನ್ನು ಜಾನ್ವಿನೂ ರೆಡಿ ಮಾಡಿ ನೋಡ್ಬೋದು ಇಲ್ಲಿ. ಹಂಗೆ ಆಕಿ ಸ್ವಲ್ಪ ಮಲ್ಕೊಂಡಿದ್ಲು, ನಿದ್ದಿಗನಾಗಿದ್ಲಲ್ಲ, ಹಾಗಾಗಿ ಸೈಲೆಂಟಾಗಿ ಕೂತಿದ್ಲು. ಆವಾಗ ಇದನ್ನ ವಿಭೂತಿ ಎಲ್ಲ ಸ್ವಲ್ಪ ಕಲಿಸಿಬಿಟ್ಟು ನೀರಿನೊಳಗೆ ಕಲಿಸಿಬಿಟ್ಟು ಹಚ್ಚಿದೆ. ಮತ್ತು ಇದು ಲೈನರ್ ಇರ್ತದಲ್ಲ ಅದರಲ್ಲೇನೆ ಇದನ್ನು ಕಣ್ಣಿನ ಟೈಪ್ ಮಾಡಿದೆ ನಾನು. ಹಂಗೆ ಜಸ್ಟ್ ಕುಂಕುಮ ಏನಾದರೂ ಇಟ್ಟರೆ ಓಕೆ ಅಂತ ಅಂದ್ಕೊಂಡಿದ್ದೆ. ಬಟ್ ಕುಂಕುಮ ಎಲ್ಲ ಹಚ್ಚಿದ್ರೆ ಇನ್ಫೆಕ್ಷನ್ ಆಗ್ತೈತೆ ಅಂತ ಹೇಳ್ಬಿಟ್ಟು ಇದನ್ನು ಹಚ್ಚಿದೆ. ನಾನು ಕಾಡಿಗೆ ಬರ್ತದಲ್ಲ ಅದನ್ನು ಹಚ್ಚಿದೆ ನಾನು. ಇನ್ನು ಫೈನಲಿ ಜಾನು ರೆಡಿಯಾಗಿ ಮಲಗಿಸೀನಿ. ನೋಡ್ಬೋದಿಲ್ಲ ಜಾನೂನ್ ರೆಡಿ ಮಾಡಿ. ಮತ್ತು ಇದು 3 ಮಂತ್ಸ್ ಅಲ್ಲ, ಇನ್ನು 3 ಮಂತ್ಸ್ ಕಂಪ್ಲೀಟ್ ಆಗಿ ಬಂದು ಇವಾಗ ಇದನ್ನು ತೆಗೆದುಬಿಟ್ರೆ ಆಯ್ತು. ಇದು ಫೋಟೋಶೂಟ್, ಇದು 3 ಮಂತ್ಸ್ ಕಂಪ್ಲೀಟ್ ಫೋಟೋಶೂಟ್ನು ಮಾಡಿದ್ರೆ ಆಯ್ತು ಅಂದ್ಕೊಂಡೆ ಇದ್ರೊಳಗೆ ಮಾಡಿಬಿಟ್ಟೆ ನಾನು. ಇನ್ನು ಜಾನು ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿಲ್ಲ, ನಾನು ಅಷ್ಟೇ. ಇದು ಭಾಳ ನನಗೆ ಯಾಕೋ ಲೈಕ್ ಆಗ್ತಿದೆ. ಈ ಫಸ್ಟ್ ಒನ್ ಮತ್ತು ಸೆಕೆಂಡ್ ಮಾಡಿದ್ದಕ್ಕಿಂತ ಇದೊಂದು ಸ್ವಲ್ಪ ನನಗೆ ಜಾಸ್ತಿನೇ ಇಷ್ಟ ಆಯ್ತು. ಹಂಗೆ ಫೋಟೋಸ್ನು ಚೆನ್ನಾಗಿ ಬಂದಿದ್ದಾವೆ. ಲಾಸ್ಟ್ ಆ್ಯಡ್ ಮಾಡಿರ್ತೇನೆ ನಾನು ಫೋಟೋಸ್. ನನಗೂ ಬೇಕಾದ ಇನ್ನು ನಾ ಫೋಟೋ ತೆಗಿಯೋಷ್ಟೊತ್ತಿಗೆ ಊರವ್ರು ಬಂದೇ ಬಿಟ್ರೆ ಇನ್ನು ಎಲ್ಲನೂ ಊಟ ಅಡುಗೆ ಎಲ್ಲ ಮಾಡಿ ಕಟ್ಕೊಂಬರ್ತೀನಿ ಅಂತ ಹೇಳಿದ್ರಲ್ಲ, ನೋಡ್ಬೋದಿಲ್ಲ ಎಷ್ಟು ಸ್ಪೆಷಲ್ ಐಟಮ್ಸ್ ಎಲ್ಲ ಕಟ್ಕೊಂಬಂದಾರ. ಇವತ್ತಂದ್ರೂ ಭರ್ಜರಿ ಊಟ ನಮ್ದು. ಬದ್ನಿಕಾಯಿ ಪಲ್ಯ, ಕಾಳು ಪಲ್ಯ, ಆಮೇಲೆ ಹಿಟ್ಟಿನ ಪಲ್ಯ, ಆಮೇಲೆ ಇದು ಖಾರ ಮತ್ತು ಚಿತ್ರಾನ್ನ, ಅದಾದಮೇಲೆ ಸ್ವಲ್ಪ ಶೇಂಗಾ ಚಟ್ನಿ, ಅದು ಮತ್ತು ಬರ್ಪಿ ಬರ್ತಾವಲ್ಲ ಅದು ಬರ್ಪಿ, ಮತ್ತು ಚಪಾತಿನೂ ಕಟ್ಕೊಂಬಂದಿದ್ರು. ಅದಾದಮೇಲೆ ರೊಟ್ಟಿನೂ ಕಟ್ಕೊಂಬಂದಿದ್ರು. ಎಲ್ಲನೂ ತೊಗೊಂಬಂದಿದ್ರು. ಮತ್ತು ಬರ್ತಾ ಜಾನುಗೆ ಡ್ರೆಸ್ದು ತೊಗೊಂಬಂದಿದ್ರು. ಡ್ರೆಸ್ನು ಅಷ್ಟು ಸಾಫ್ಟಾಗಿ ಚೆನ್ನಾಗಿತ್ತು ಡ್ರೆಸ್. ನಂಗೆ ಈ ಥರ ಸಿಂಪಲ್ ಆಗಿದ್ರೇ ಇಷ್ಟ ಆಗ್ತವೆ. ಆ ಫ್ರಾಕ್ ಎಲ್ಲ ನೆಟೆಡ್ ಇರ್ತಾವಲ್ಲ, ಹಾಗಾಗಿ ಅವು ಚುಚ್ಕೋತಾವ ಅಂತಂದ್ಬಿಟ್ಟು ಅವನೇನು ಇಷ್ಟಪಡಂಗಿಲ್ಲ. ನಾನು ಜಾಸ್ತಿ ಇದೇ ಥರನೇ ಇಷ್ಟಪಡ್ತೀನಿ. ಇನ್ನು ಬರ್ತಾ ಹಂಗೆ ಸ್ವಲ್ಪ ಸ್ನ್ಯಾಕ್ಸ್ ಐಟಮ್ಸು ತೊಗೊಂಬಂದಿದ್ರೆ ಇನ್ನು ಚಾಕ ಸ್ನ್ಯಾಕ್ಸ್ನೂ ಇದ್ವಲ್ಲ, ಹಾಗಾಗಿ ಇನ್ನು ಚಹಾ ಜೊತೆ ಮಾಡಿದ್ರೆ ಆಯ್ತು ಅಂದ್ಬಿಟ್ಟು ಆಮೇಲೆ ಇಟ್ಟಿದ್ದೆ ನಾನು ತೆಗೆದುಬಿಟ್ಟೆ. ನೋಡ್ಬೋದಿಲ್ಲ ಬಟರ್ ಮತ್ತು ಅಕ್ಕಿ ಖುಷಿ ಏನೇನು ಇಷ್ಟಪಡ್ತಾಳಲ್ಲ, ಸೇವು ಆಮೇಲೆ ಚಿಪ್ಸ್ ಎಲ್ಲ ಇಷ್ಟಪಡ್ತಾಳೆ. ಚಿಪ್ಸ್ ಏನು ನಾನು ಜಾಸ್ತಿ ಕೊಡೋಕೆ ಹೋಗೋಂಗಿಲ್ಲ, ಆದ್ರೂ ಇಷ್ಟಪಡ್ತಾ ಅಂತಂದು ತಂದಿದ್ರು ಅವ್ರು. ಇನ್ನು ಊಟಕ್ಕಂತೂ ಎಲ್ಲನೂ ತೊಗೊಂಬಂದಿದ್ರಲ್ಲ, ಹಾಗಾಗಿ ನಾನು ಜಾಸ್ತಿ ಏನು ಮಾಡೋಕೆ ಹೋಗಲಿಲ್ಲ. ಜಸ್ಟ್ ಮಮ್ಮಿ ಸ್ವೀಟ್ ಶಾವ್ಗಿದೇನೋ ಸ್ವೀಟ್ ಮಾಡ್ತೀನಿ ಅಂತ ಇದ್ರೆ, ಹಾಗಾಗಿ ಶಾವ್ಗಿದ್ದು ಸ್ವೀಟ್ ಮಮ್ಮಿ ಮಾಡ್ಯಾರ. ಮತ್ತು ನಾನು ಜಸ್ಟ್ ಇದನ್ನೊಂದು ಸಾಂಬಾರು ಒಂದು ಮಾಡಿಟ್ಟಿದ್ದೆ. ಇದೇನು ಪಲ್ಯಕ್ಕೆ ಏನೇನು ತೆಗೆದೆಲ್ಲ ತೊಳೆದಿಟ್ಟಿದ್ನಲ್ಲ ಅದನ್ನೆಲ್ಲ ವಾಪಸ್ ಹಂಗೆ ಇಟ್ಬಿಟ್ಟೆ. ಇನ್ನು ಡ್ರೆಸ್ ನೋಡ್ಬೋದಿಲ್ಲ. ಇನ್ನು ಡ್ರೆಸ್ ಬಂದುಬಿಟ್ಟೆ ಈ ಥರ ಮಿಡಿ ಐತಿ. ಆವಾಗಲೇ ಅಷ್ಟು ಕ್ಲಿಯರಾಗಿ ಕಂಡಿರಲಿಲ್ಲ, ಹಾಗಾಗಿ ಈ ಥರ ಒಂಥರ ಮಿಡಿ ಐತಿ. ಮತ್ತು ಇದು ಕಲರ್ನು ಅಷ್ಟು ನಂಗೆ ಇಷ್ಟ ಆಯಿತು. ಒಂಥರ ಡಿಫ್ರೆಂಟ್ ಆಗಿತ್ತು ಮತ್ತು ಸಾಫ್ಟ್ ಮಟೀರಿಯಲ್ ಇತ್ತು. ಇದು ಹೇಳ್ಬೇಕಂದ್ರೆ ಸೈಜು ಭಾಳ ದೊಡ್ಡದೈತಿ, ಖುಷಿಗೂ ಬರ್ತೈತಿ ಸೈಜ್. ಇರಲಿ, ಇನ್ನು ಆಕೆಗೆ ಜಾನುಗೆ ಬಂದಿದ್ದ ಡ್ರೆಸ್ ಜಾನುಗೆ ತೆಗೆದಿಟ್ಟೆ ನಾನು. ಖುಷಿಗೇನು ಕೊಡೋಕೆ ಹೋಗಿಲ್ಲ. 1-2 ಡ್ರೆಸ್ ಏನೋ ದೊಡ್ಡ ಸೈಜ್ ಇದ್ದು ಅಂದ್ಬಿಟ್ಟು ಖುಷಿ ಕೊಟ್ಟಿದ್ದೆ. ಇನ್ನು ಎಲ್ಲರೂ ಸೇರಿಬಿಟ್ಟು ಊಟ ಮಾಡ್ಬೇಕಂತಂದ್ರೆ ಎಲ್ಲರೂ ಊಟಕ್ಕೆ ಕುಂತೇವೆ. ನೋಡ್ಬೋದಿಲ್ಲ ಎಷ್ಟೆಲ್ಲ ಐಟಮ್ಸ್ ಅದಾವೆ. ಮತ್ತು ಖುಷಿದು ಸ್ಕೂಲ್ ಬಿಡೋ ಟೈಮ್ ಆಗಿತ್ತು. ಆಕೆ ಬಂದ್ಲೆ ಎಲ್ಲರ ಜೊತೆ ಕೂಡಾಕಿನೂ ಸ್ವಲ್ಪ ಊಟ ಮಾಡಿದ್ಲು. ಹಂಗೆ ಗದ್ದಲ ಹಾಕೊಂತ. ಮತ್ತು ಅದು ಅಲ್ದ ಖುಷಿಗೆ ಯಾರಾದರೂ ಊರಿನವ್ರು ಬಂದ್ರಂದ್ರೆ ಅವ್ರನ್ನ ಬಿಟ್ಟು ಸರಿಯಂಗೆ ಇಲ್ಲಾಕಿ ಭಾಳ ದಿನಕ್ಕೆ ಬಂದಿರ್ತಾರಲ್ಲ, ಹಾಗಾಗಿ ಒಂಥರ ಏನೋ ಫುಲ್ ಖುಷಿಯಿಂದ ಅವ್ರ ಜೊತೆ ಮಿಂಗಲಾಗಿ ಆಟ ಆಡ್ಕೊಂಡು ನಗಾಡ್ಕೊಂಡು ಇದ್ಬಿಡ್ತಾಳೆ. ಇನ್ನು ಹೋಗ್ಬೇಕಾದ್ರೂ ಅಷ್ಟು ಅವ್ರ ಜೊತೆ ಊರಿಗೆ ಹೋಗ್ತೇನಂತೆಲ್ಲ ಹೇಳತ್ತಿದ್ಲ. ನಾನು ಆಕಿ ಯೂಶ್ವಲಿ ನೈಟ್ ಎಲ್ಲ ಇರಂಗಿಲ್ಲ ಜಾಸ್ತಿ, ಯಾರ ಮನೆಯೊಳಗೂ ಇದ್ದು ರೂಢಿನೇ ಇಲ್ಲ. ನಾನು ಇಲ್ಲ ಮಮ್ಮಿ ಯಾರಾದರೂ ಇರಬೇಕು ಆಕಿಗೆ. ಇನ್ನು ಎಲ್ಲರೂ ಸೇರಿಬಿಟ್ಟು ಆರಾಮಾಗಿ ಊಟ ಮಾಡಿ ಅದಾದಮೇಲೆ ಸಾಯಂಕಾಲ ಚಹಾ ಎಲ್ಲ ಕುಡ್ಕೊಂಡೇನ ಹೋದ್ರವ್ರು. ಅಲ್ಲಿವರೆಗೂ ಆರಾಮಾಗಿ ಖುಷಿ ಆಟ ಆಡಿದ್ಲು. ನಮಗೂ ಅಷ್ಟೇ ಒಂದು ಸ್ವಲ್ಪ ಭಾಳ ದಿನದಿಂದ ಇವ್ರು ಬಂದಿರಲಿಲ್ಲಲ್ಲ, ಹಾಗಾಗಿ ಆರಾಮಾಗಿ ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಊಟ ಎಲ್ಲ ಮಾಡ್ಕೊಂಡು ಸ್ನ್ಯಾಕ್ಸ್ ತಿನ್ಕೊಂಡು ಸಾಯಂಕಾಲ ಅವರು ಊರಿಗೆ ಹೋದರೆ. ಇನ್ನು ಇವತ್ತಿನ ವೀಡಿಯೋನ ನಾಳೆಗೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ ನಾನು. ನಾಳೆ ಎಲ್ಲ ಶಿವರಾತ್ರಿ ಐತಲ್ಲ, ಸ್ಪೆಷಲ್ ಡೇ, ಹಾಗಾಗಿ ನಾಳೆ ಕಂಟಿನ್ಯೂ ಮಾಡ್ತೀನಿ. ಗುಡ್ ಮಾರ್ನಿಂಗ್ ನೋಡಿರಿ. ಇವಾಗ ನಾಳೆ ಇದು ನಿನ್ನೆ ವೀಡಿಯೋನ ಇವತ್ತು ಕೂಡ ಕಂಟಿನ್ಯೂ ಮಾಡತ್ತೀನಿ ನಾನು. ನೋಡ್ಬೋದು ಇವತ್ತು ಬೆಳಗಿನ ಪೂಜೆ ಎಲ್ಲ ಮುಗ್ದೈತಿ. ಬೆಳಗಿನ ಪೂಜೆ ಮಮ್ಮಿ ಮಾಡಿ ಇನ್ನು ಸ್ವಲ್ಪ ಇದನ್ನು ಊದೆಲ್ಲ ಹಾಕತ್ತಿದ್ರೆ ಮನೆಗೆ. ಇವತ್ತು ಸ್ಪೆಷಲಾಗಿ ಅಮಾವಾಸ್ಯೆ ಎಲ್ಲ ಇನ್ನು 2 ದಿನ ಬಿಟ್ಟು ಅಮಾವಾಸ್ಯೆ ಐತಲ್ಲ, ಶಿವರಾತ್ರಿ ಒಂದು ಸ್ವಲ್ಪ ಗ್ಯಾಪ್ ಕೊಟ್ಟೈತಿ. ಹಾಗಾಗಿ ಇವತ್ತು ಸ್ವಲ್ಪ ಚೆನ್ನಾಗಿ ಪೂಜೆ ಮಾಡಿದ್ರೆ ಆಯಿತು. ಶಿವರಾತ್ರಿ ಅಂದ್ರೆ ಒಂಥರ ಏನೋ ಸಂಭ್ರಮ ಅಲ್ಲ, ಹಾಗಾಗಿ ಶಿವರಾತ್ರಿಗೆ ನೀಟಾಗಿ ಮಮ್ಮಿ ಪೂಜೆ ಮಾಡಿದ್ರೆ ನೋಡ್ಬೋದು. ಈ ಥರ ಎಲ್ಲ ಹೂವು ಮತ್ತು ಶಿವರಾತ್ರಿ ಶಿವಂದು ಯಾವುದೋ ಒಂದು ಹೂವು ಬರ್ತದೆ, ಅದು ಬೆಟ್ಟದಾವರೆ ಅಂತಂದು ಅದನ್ನೆಲ್ಲ ಮಮ್ಮಿ ಕೇಳತ್ತಿದ್ರೆ, ಬಟ್ ಅವು ಇಲ್ಲೆಲ್ಲಿ ಸಿಗಲಿಲ್ಲ. ಜಸ್ಟ್ ಯಾವ ಹೂವು ಅದಾವಲ್ಲ ಅವನ್ನೆಲ್ಲ ಹಾಕಿಬಿಟ್ಟು ಪೂಜೆ ಮಾಡಿದ್ವಿ. ಮಾಡಿ ಇನ್ನು ಇವತ್ತು ಶಿವರಾತ್ರಿ ಸ್ಪೆಷಲಾಗಿ ಇನ್ನು ಜಾನುನ ಹೊರಗೆ ಕರ್ಕೊಂಡು ಹೋದ್ರೆ ಆಯ್ತು ಅಂದ್ಬಿಟ್ಟು. ಫಸ್ಟ್ ನಾವಿನ್ನು ಹೊರಗೆ ಕರ್ಕೊಂಡು ಹೋಗ್ಬೇಕಾದ್ರೆ ದೇವಸ್ಥಾನಕ್ಕೆ ಹೋಗಿ ಬರಬೇಕಲ್ಲ, ಹಾಗಾಗಿ ಸಿದ್ಧಾರೂಢ ಮಠಕ್ಕೆ ಹೋದ್ರೆ ಆಯ್ತು ಅಂದ್ಬಿಟ್ಟು ಎಲ್ಲರೂ ಸೇರಿ ಫ್ಯಾಮಿಲಿ ಸಿದ್ಧಾರೂಢ ಮಠಕ್ಕೆ ಹೊಂಟ್ವಿ. ಇವು ಅವರು ಗಿರೀಶ ಮಿಸ್ಸಿಂಗ್ ಇದ್ರೊಳಗೆ ಅವ್ರು ಊರಿಗೆ ಹೋಗ್ಯಾರಲ್ಲ ಇವು ಅವರು, ಹಾಗಾಗಿ ಅವ್ರು ಬರೋಕ್ಕಾಗಿಲ್ಲ. ಮತ್ತು ಗಿರೀಶನೂ ಅಷ್ಟು ಕೆಲಸದ ಟೈಮ್ ಇತ್ತು ಅಂತ ಅಂದ್ಬಿಟ್ಟು ನಾನು ನಿನ್ನೆ ಹೋಗಿ ಬಂದೀನಿ. ಇವತ್ತು ಹೋಗಿ ಬರ್ರಿ ನೀವು, ಮತ್ತು ಮಂಡೇ ಹೋಗಿ ಬರ್ತೇನೆ ನಾನು ಅಂತಂದು ಹೇಳಿದ್ರು. ಹಾಗಾಗಿ
ಆಟೋ ಕಳಿಸಿದ್ದ ಹಾಗಾಗಿ ಆಟೋದೊಳಗೆ ಹೋಗಾತಿದ್ವಿ ನಾವು ನೋಡ್ಬೋದು. ಫುಲ್ ಎಂಜಾಯ್. ಖುಷಿಗಂತೂ ಹೊರಗೆ ಹೋಗೋದಂದ್ರೆ ಸಿಕ್ಕಾಪಟ್ಟೆ ಖುಷಿ ಆಗಿಬಿಡ್ತೈತಿ. ಮತ್ತು ಇನ್ನು ಅದು ಅಲ್ಲದೆ ಜಾನೋಗ್ ಬೇರೆ ಹೊಸದೆಲ್ಲ ಇದೆ. ಎಷ್ಟು ಚಂದ ಕ್ಯೂಟಾಗಿ ಸ್ಮೈಲ್ ಮಾಡ್ಕೊಂಡು ಕುಂತಿದ್ಲಕ್ಕಿ. ಹೋಗ್ಬೇಕಾದ್ರೆ ಅಷ್ಟು ನಿದ್ದೆ ಮಾಡತ್ತಿರಲಿಲ್ಲ, ಆರಾಮಾಗಿ ಎದ್ಕೊಂಡು ಹಾವು ಅಂದ್ಕೊಂಡು ಅವ್ರ ಅಜ್ಜಿ ಮೇಲೆ ಕುಂತಿದ್ಲು. ಎಲ್ಲರೂ ಹೋಗ್ಬೇಕಾದ್ರೆ ಅಷ್ಟೇ ಮಮ್ಮಿನ ಎತ್ಕೋತಾರಕ್ಕಿನ. ನಾ ಏನು ಜಾಸ್ತಿ ಎತ್ಕೊಳಕ್ಕೆ ಹೋಗಿಲ್ಲ, ನನಗೇನು ಜಾಸ್ತಿ ಅಷ್ಟು ಮೇಂಟೈನ್ ಮಾಡೋಕ್ಕಾಗಂಗಿಲ್ಲ. ಮಮ್ಮಿನ ಕರ್ಕೊಂಬರ್ತಾರೆ. ಇನ್ನು ಖುಷಿದಂತೂ ಮಾತಾ ಮುಗಿಯಂಗಿಲ್ಲ, ಅದು ಇದು ಅಂದ್ಕೊಂಡು ಕುಂತಿದ್ಲು. ನೀ ಫೋನ್ ಇಲ್ವಾ ಕಳ್ಕೊಂಡೆ ಅಂದ್ರೆ ಕಳ್ಕೊಂಡು ಬಿಡ್ತೀನಿ ನೋಡಿ. ಫೋನ್ ಇಲ್ಲ ಮತ್ತೆ ನೀ ಕಡೆ ಅದಕ್ಕೆ ನಮ್ಮ ಗುಡಿ ಬಾ. ಏನು ಮಾಡಿ ಕಳ್ಕೊಳಕೇನೆ ತೊಗೊಂಡು ಹೋಗಿ ಬಾ. ಬಾ ಈ ಕಡೆ ಬಾ. ಹೌದು ಹಿಂಗೆ ನೋಡಾತ. ಕರ್ರಿ ಅವ್ರಂಗ ಇನ್ನು ಆ ಕಡೆ ಸ್ವಲ್ಪ ಹೊತ್ತು ಕುಂತ್ಬಿಟ್ಟು ಮತ್ತು ನಮಸ್ಕಾರ ಎಲ್ಲ ಮಾಡ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕುಂತಿದ್ವಿ ನಾವು. ಕುಂತ ಇನ್ನು ಕೈಲಾಸ ಮಂಟಪದ ಕಡೆ ಹೋಗ್ಬೇಕಂತಂದು ಈ ಕಡೆ ಬಂದಿವಿ. ಕೈಲಾಸ ಮಂಟಪ ಅಂತೂ ಇವತ್ತು ಈ ಥರ ರೆಡಿ ಮಾಡಿದ್ರು ನೋಡ್ಬೋದಿಲ್ಲ. ಈ ಥರ ಚೆನ್ನಾಗಿ ರೆಡಿ ಮಾಡಿದ್ರು, ಒಂಥರ ಡಿಫ್ರೆಂಟ್ ಆಗಿತ್ತು ನೋಡ್ಬೋದು. ಇನ್ನು ಫೋಟೋ ಒಳಗೆ ವಿಡಿಯೋ ಒಳಗೆ ನೋಡೋಕ್ಕಿಂತನೂ ಅಲ್ಲಿ ಹೋಗಿ ಏನು ನೋಡ್ತೀವಲ್ಲ ಅದು ಸೂಪರ್ ಆಗಿರ್ತೈತಿ. ಭಾಳ ಅಂದ್ರೆ ಭಾಳ ಚಂದ ರೆಡಿ ಮಾಡಿದ್ರು. ಇವತ್ತು ನೋಡೋಕೆ ಒಂಥರ ಚಂದ ಅದ. ಇನ್ನು ಜಾನುಗೆ ಕಿವಿ ಚುಚ್ಚಿಸ್ಬೇಕಂತಂದು ಮನೆಗೆ ಸ್ವಲ್ಪ ಹೋಗಿ ಫ್ರೆಶ್ ಅಪ್ ಎಲ್ಲ ಆದ್ವಿ. ಅದಾದಮೇಲೆ ಸ್ವಲ್ಪ ಇನ್ನು ಕಿವಿ ಚುಚ್ಚಿಸೋದಂದ್ರೆ ಅದೊಂಥರ ಡಿಲೇ ಮಾಡ್ಕೊಂಡು ಹೋಗ್ತಿರ್ತೇನೆ ನಾನು. ಮತ್ತು ದಿನ ಬೇರೆ ಏನು ಚಲೋ ಇಲ್ಲ ಅಂತ ಅನ್ನೋದಿದ್ರೆ ಹಾಗಾಗಿ ಇವತ್ತು ಹೋದ್ರೆ ಆಯ್ತು ಅಂದ್ಬಿಟ್ಟು ಒಂಥರ ಬೇಜಾರು ಅನ್ನಿಸ್ತೈತಿ ಕಿವಿ ಚುಚ್ಚಿಸೋದಂದ್ರೆ. ನನಗೆ ಕಿವಿ ಚುಚ್ಚಿಸೋದಂದ್ರೆ ಮತ್ತು ಇಂಜೆಕ್ಷನ್ ಮಾಡಿಸ್ತಿರ್ತಾರಲ್ಲ ಅದೊಂದು ಬೇಬಿಗೆ, ಅದನ್ನು ನನಗಂದ್ರೆ ಒಂಥರ ಬೇಜಾರು ಅನ್ನಿಸ್ತಿರ್ತೈತಿ. ಹಾಗಾಗಿ ಇನ್ನು ಫೈನಲ್ ಇವತ್ತು ಕಿವಿ ಚುಚ್ಚಿಸೋದು ಬಂದೇ ಬಿಡ್ತಾ. ಮತ್ತು ಇವತ್ತು ದಿನ ಚಲೋ ಐತೆ ಅಂದ್ಬಿಟ್ಟು ಇವತ್ತು ಕರ್ಕೊಂಬಂದಿವಿ ನಾವು. ಖುಷಿನಲ್ಲೇ ಮನೆಯೊಳಗೆ ಬಿಟ್ಟು ನಾನು ಮಮ್ಮಿ ಗಿರೀಶ್ ಅಷ್ಟೇ ಬಂದಿದ್ವಿ. ಇನ್ನು ಹೆಂಗೆ ಅಳ್ತಾಳೋ ಏನು ಅಂದ್ಕೊಂಡು ಚಾಯ್ಸ್ ಮಾಡತ್ತಿದ್ದೆ. ಇನ್ನು ಖುಷಿಗೆ ಯಾವ ಥರ ಚುಚ್ಚಿಸಿದ್ವಲ್ಲ ಅದೇ ಥರನ ಚುಚ್ಚಿಸ್ಬೇಕಂತಂದು
ಅದೇ ಪ್ಯಾಟರ್ನ್ ಒಳಗೆ ಹುಡುಕ್ಬೇಕಂತಂದು ಹುಡುಕಾತಿದ್ದೆ ನಾನು. ಜಾಸ್ತಿ ಏನು ಅಷ್ಟು ವೆರೈಟೀಸ್ ಇರಲಿಲ್ಲ, ಹಾಗಾಗಿ ಬೇರೆ ಶಾಪಿಗೆ ಬಂದು ಅಲ್ಲಿನೂ ಸಿಕ್ತ. ಮತ್ತು ಸ್ವಲ್ಪ ಡಿಫ್ರೆಂಟ್ ಆಗಿತ್ತು, ಇರಲಿ ಅಂದ್ಬಿಟ್ಟು ಚುಚ್ಚಸಾತೀವಿ. ಎಷ್ಟು ಅಳಾತಾಳಂದ್ರೆ ಸಿಕ್ಕಾಪಟ್ಟೆ ಅಳಾತಿದ್ಲ. ಆಕೆ ಅಳೋದು ನೋಡಿ ನನಗೂ ಅಳು ಬರಾತಿತ್ತು. ಸೈಡಿಗೆ ನಾನು ಅಳ್ಕೊಂಡು ಕುಂತಿದ್ದೆ. ಫಸ್ಟ್ ನಾನು ಜಾನುಗೆ ಖುಷಿಗೆ ಚುಚ್ಚಬೇಕಾದ್ರೆ ನಮ್ಮ ಆಂಟಿ ಹಿಡ್ಕೊಂಡಿದ್ರೆ ನಾನು ಅವಾಗ ಹಿಡ್ಕೊಳಕ್ಕೆ ಹೋಗಿದ್ದಿಲ್ಲ, ಸೈಡಿಗೆ ನೋಡೇ ಇದ್ದಿದ್ದಿಲ್ಲ ನಾನು. ಬಟ್ ಈಕಿನ ಹಿಡ್ಕೊಬೇಕಾದ್ರೆ ನಾನು ಮಮ್ಮಿ ಗಿರೀಶ್ ಅಷ್ಟೇ ಹೋಗಿದ್ದೀವಲ್ಲ, ಅನಿವಾರ್ಯವಾಗಿ ನಾನು ಹಿಡ್ಕೊಬೇಕಾತ. ಒಂದು ಕಡೆ ನನ್ನ ಕಣ್ಣೊಳಗೂ ನೀರು ಬರಾತಿದ್ದವು. ಒಂಥರ ಏನೋ ಬೇಜಾರು ಅನ್ಸತ್ತಿತ್ತು. ಇಷ್ಟು ಯಾವಾಗ ಅಳತಿರಂಗಿಲ್ಲ ಆಕಿ, ಹೀಗಾಗಿ ಸಡನ್ನಾಗಿ ನಂಗೆ ಅಳೋದು ನೋಡೋಕೆ ಆಗಲಿಲ್ಲ ಹೇಳ್ಬೇಕಂತಂದ್ರೆ. ಆದರೂ ಏನು ಮಾಡೋಕ್ಕಾಗಿಲ್ಲ, ಇದು ಅನಿವಾರ್ಯನ. ಮತ್ತು ಅದು ಅಲ್ಲದೆ ಈ ಗನ್ ಶೂಟ್ ಎಲ್ಲ ಮಾಡಿಸ್ತಾರಲ್ಲ, ಅದು ನನಗೆ ಅಷ್ಟು ಸೇರಂಗಿಲ್ಲ. ಅಷ್ಟಾಗಿ ನನಗೆ ಹಳೆ ಪದ್ಧತಿನೇ ಇಷ್ಟ ಆಗ್ತವೆ. ಹಾಗಾಗಿ ನಾನು ಹಳೆ ಪದ್ಧತಿ ಏನಿರ್ತೈತಲ್ಲ ಅದನ್ನ ಜಾಸ್ತಿ ಫಾಲೋ ಮಾಡತ್ತೇನೆ ನಾನು. ಖುಷಿ ಖುಷಿ ಜಾನು ಇಲ್ಲ ಚೋ 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 ಹೋತ ಜಾನು ಯಾರ ಜಾನು ಇಲ್ಲ ಓನ ಓನ ಇಲ್ಲ ಇಲ್ಲ ಗುಂಡು ಇಲ್ಲ ಇಲ್ಲ ಪುಜಿಲ್ಲ ಏನು ಏನು ಜಾನು ಇಲ್ಲ ಜಾನು ಇಲ್ಲ ಇಲ್ಲ ಫೈನಲಿ ಪಾಪುಗೆ ರಿಂಗ್ ಹಾಕ್ಸಿದ್ವಿ ನೋಡ್ಬೋದು ಯಾವ ಥರ ಆಯ್ತು ಅಂದ್ಬಿಟ್ಟು. ಸ್ವಲ್ಪ ಚೇಂಜ್ ಅದಾವೆ ಖುಷಿಗಿಂತ. ಪಾಪ ಸಿಕ್ಕಾಪಟ್ಟೆ ಹತ್ಬಿಟ್ಲಿ ನನ್ನ ಮಗಳು. ಅದನ್ನು ನೋಡಿ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಯ್ತು. ಇನ್ನು ನಂದು ಸ್ವಲ್ಪ ರಿಂಗ್ಸ್ ಎಲ್ಲ ಬಿಚ್ಕೊಂಡಿದ್ವಿ, ಹಾಗಾಗಿ ಅದೇ ರಿಂಗನ್ನ ನಾ ಏನು ಹೊಸ ತೊಗೊಳಕ್ಕೆ ಹೋಗಿಲ್ಲ. ಅದೇ ರಿಂಗ್ನ ಜಸ್ಟ್ ಹಾಕಿಸ್ಕೊಂಬರ್ಬೇಕಂತ ಹೋಗಿನಿ. ಅದು ಹೋಲೆಲ್ಲ ಕರೆಕ್ಟ್ ಆಗಿರಲಿಲ್ಲ, ಹಾಗಾಗಿ ನೀಟಾಗಿ ಚುಚ್ಚಿಸ್ಕೊಂಡ್ರೆ ಆಯ್ತು ಅಂತಂದು ನಾನು ಚುಚ್ಚಿಸ್ಕೊಳತಿದ್ದೆ. ನೋಡ್ಬೋದಿಲ್ಲ, ನಾನು ಅಷ್ಟೇ ಸಣ್ಣ ಹುಡುಗಿಕ್ಕಿಂತ ಅತ್ತ ಮಾಡತ್ತಿದ್ದೆ ನಾನು. ಸಿಕ್ಕಾಪಟ್ಟೆ ಒಂಥರ ನೋವು ಅನ್ಸತ್ತಿತ್ತಲ್ಲ, ಅದೇನು ಅಷ್ಟು ನೋವಂಗಿಲ್ಲ. ಕರೆ ಒಂದು ಸ್ವಲ್ಪ ಹೊತ್ತಷ್ಟು ಚುಚ್ಚು ಮುಂದೆ ನೋವಂಗಿಲ್ಲ. ಬಟ್ ಅದು ಸುತ್ತಬೇಕಾದ್ರೆ ಈ ಥರ ಎಲ್ಲ ನೀಟಾಗಿ ಸುತ್ತಬೇಕಾದ್ರೆ ಭಾಳ ನೋವಾಗ್ತಿರ್ತೈತಿ. ಹಾಗಾಗಿ ಪಾಪದ ನನ್ನ ಮಗಳು ಹೆಂಗೆ ಕಳ್ಕೊಂತೋ ಏನೋ. ಇವತ್ತಿನ ದಿನ ನಾವು ಹೀಗೆಲ್ಲ ಕಳೆದೀವಿ ನೋಡ್ಬೋದು. ಒಂಥರ ಮಿಕ್ಸ್ಡ್ ಫೀಲ್ ಇತ್ತು, ಯಾಕಂತಂದ್ರೆ ಒಂಥರ ಕಿವಿ ಚುಚ್ಚಿಸೋದಂತಂದ್ರೆ ಅದು ನೋವು ಇತ್ತು. ಮತ್ತು ಹಾಗಾಗಿ ಇನ್ನು ದೇವಸ್ಥಾನಕ್ಕೆಲ್ಲ ಕರ್ಕೊಂಡು ಹೋಗ್ತೀವಿ. ಇನ್ನು ಜಾನು ಸ್ವಲ್ಪ ಹೊರಗೆಲ್ಲ ಅಡ್ಡಾಡ್ಬೋದು ಅಂದ ಕೂಡಲೇ, ದೇವಸ್ಥಾನಕ್ಕೆ ಹೋಗೋದು ಅಂದ ಕೂಡಲೇ ಅದೊಂಥರ ಖುಷಿನೂ ಇತ್ತು. ಇನ್ನು ಮತ್ತು ಸಿದ್ಧಾರೂಢ ಮಠಕ್ಕೆ ಹೋದಾಗ ಅದು ಹೋಗುತ್ತಲೇನ ಪಾಲ್ಕಿ ಎಲ್ಲ ಇತ್ತು, ಹಾಗಾಗಿ ನಂಗೆ ಫುಲ್ ಖುಷಿಯಾಗಿಬಿಡ್ತಾ. ಮತ್ತು ಅದೆಲ್ಲ ಸ್ವಲ್ಪ ಲೇಟಾಗಿ ಹೋಗಿದ್ರೆ ಅದೆಲ್ಲ ಮುಗಿದು ಹೋಗ್ತಿತ್ತು. ಎಷ್ಟೋ ಕರೆಕ್ಟ್ ಟೈಮಿಗೆ ಹೋದಿವಿ. ಇವತ್ತಿನ ದಿನ ಅಂತೂ ಫುಲ್ ಖುಷಿಯಾಗಿ ಕಳೆದೀವಿ ಅಂತಲೇ ಹೇಳ್ಬೋದು. ಇನ್ನು ಇವತ್ತಿನ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಇಷ್ಟ ಆದವ್ರು ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಹಾಗೆ ಯಾರ್ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ವಿಡಿಯೋ ಸಿಗೋಣ್ರಿ.